ನಿಶ್ಚಯವಾಗಿ ಹೇಳ್ತೇನೆ, ಕರ್ತನು ಯಾವುದನ್ನು ಮರೆಯುವ ದೇವನಲ್ಲ. ಆಮೆನ್, ಹಲ್ಲೆಲೂಯಾ. ಆಮೆನ್. ಮನುಷ್ಯನಲ್ಲ, ಎಲ್ಲವನ್ನ ಮರೆತೋಗೋದಕ್ಕೆ ಆಮೆನ್ ಒಂದೊಂದನ್ನು ನೆನೆಸಿಕೊಂಡು ಆಮೆನ್, ಹಲ್ಲೆಲೂಯಾ. ಸಾವಿಗೆ ಆಮೆನ್ ಅಂತ್ಯಕ್ಕೆ ಬಂದುಬಿಟ್ಟಿದ್ದಂಥ ಮೊರ್ದೆಕೈನ ಜೀವನ, ಇನ್ನೇನು ಗಲ್ಲಿಗೆ ಹಾಕ್ಬೇಕು, ಅವನ್ನ ಕೊಲ್ಲಬೇಕೆನ್ನುವಂಥ ಸಮಯದಲ್ಲಿ ಕೂಡ ಆಮೆನ್ ಎಲ್ಲ ಚಟುವಟಿಕೆಗಳು ಗರಿಗೆದ್ರು, ಎಲ್ಲವೂ ಕೂಡ ಆಮೆನ್ ಆತನ ಒಂದು ಅಂತ್ಯವನ್ನು ಮಿಸ್ ಮಾಡೋದಕ್ಕೆ ಇನ್ನೊಂದು ದಿನ ಬರಲ್ಲ, ಯಾರ್ಯಾರು ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಹೇಳಿದಾಗ, ಯಾರು ಜ್ಞಾಪಕ ಮಾಡದೇ ಇರುವಂಥ ಜ್ಞಾಪಕ ಆ ರಾಜನಿಗುಂಟಾಯಿತು. ಹಲ್ಲೆಲೂಯಾ. ಆ ರಾಜ ಆ ರಾತ್ರಿ ನಿದ್ದೆ ಬರಲಿಲ್ಲ. ಆ ರಾಜ ಯೋಚನೆ ಮಾಡಬೇಕಾದ್ರೆ ಆತನಿಗೆ ಜ್ಞಾಪಕ ಬಂತು, ನಾನು ಈ ದಿನ ಬದುಕಿದ್ದೇನೆಂದರೆ ಅದಕ್ಕೆ ಒಬ್ಬನ ಕಾರಣ ಅಲ್ವಾ, ಅವನಿಗೆ ಏನು ಮಾಡಿದೆ ನಾನು ಎಂಬುದಾಗಿ. ಆಮೆನ್, ಹಲ್ಲೆಲೂಯಾ. ಯಾವನಿಗೋ ತೆಗೆದುಕೊಡುವಂಥ ಈ ಕೈಗಳು ನನ್ನನ್ನು ಉದ್ಧರಿಸಿದ, ನನ್ನನ್ನು ಕಾಪಾಡಿದವನಿಗೆ ನಾನು ಏನು ಮಾಡಿದೆ ಎಂಬುದಾಗಿ ಕೇಳಿದಾಗ ಆಮೆನ್ ಏನು ತೋಚದೆ ಆಮೆನ್ ನಿಂತೋದಂಥ ಆ ಒಂದು ಅರಸನು ಆ ಒಂದು ಅಂಗಳದೊಳಗೆ ಬರುವಂಥ ಯಾರೋ ಬರುವ ಶಬ್ದವನ್ನು ಕೇಳಿದಾಗ, ಯಾರದು ಅಂತ ಕೇಳಿದಾಗ ಮೊರ್ದೆಕೈ ಆಗಿದ್ದನು. ಆಮೆನ್, ಹಲ್ಲೆಲೂಯಾ. ಮೊರ್ದೆಕೈಯ ಬಾಯಿಂದಲೇ ಕೇಳ್ತಾನೆ, ದೇವರು ಏನು ರಾಜನು ಮೆಚ್ಚಿದವನಿಗೆ, ರಾಜನಿಗಾಗಿ ಜೀವಿಸುವಂಥ ಒಂದು ಜೀವಕ್ಕೆ ರಾಜ ಏನು ಮಾಡ್ಬೋದು ತಿರುಗಿ. ಅದಕ್ಕೆ ಮೊರ್ದೆಕೈ ಆಮೆನ್ ಆ ಒಂದು ಹಾಮನ್ ಅಂದ್ಕೊಳ್ತಾನೆ, ಆಮೆನ್ ನನಗೇನೆ ಎಲ್ಲ ಹೇಳ್ತವನೇ ರಾಜ ಎಂಬುದಾಗಿ. ಅವನು ಬಾಯಿಗೆ ಬಂದಿದ್ದು ಉನ್ನತವಾದ ಪದ, ರಾಜನ ಒಂದು ರಥದಲ್ಲಿ ಕೂಡಿಸಿ ರಾಜನಿಗೆ ಕೊಡುವ ಗೌರವನ ಕೊಟ್ಟು. ಆಮೆನ್, ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರಾ ದೇವರು ನಿಮ್ಮ ಒಳ್ಳೆತನ ನಾವು ಮರೆಯಲ್ಲ. ಆಮೆನ್, ಹಲ್ಲೆಲೂಯಾ. ಪಕ್ಕದಲ್ಲಿರೋರಿಗೆ ಹೇಳೋಣ, ನಾನು ದೊಡ್ಡ ಪಾಪಿ, ನನ್ನಂಥ ಒಂದು ದೊಡ್ಡ ಪಾಪಿ ಲೋಕದಲ್ಲಿಲ್ಲ, ಆದರೆ ಎಲ್ಲ ತಪ್ಪುಗಳನ್ನು ಮರಿತಾನೆ ಹೊರತು ನಾ ಮಾಡಿರುವಂಥ ಸಣ್ಣ ಸಣ್ಣ ಒಳ್ಳೆಯದನ್ನೇ ದೊಡ್ಡದಾಗಿ ನೆನೆಸುವ ದೇವರು. ಅದೇ ನನ್ನ ದೇವರ ಒಳ್ಳೆತನ. ಆಮೆನ್. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರ? ರಾಶಿಯಾಗಿ ಆತನ ವಿರುದ್ಧವಾಗಿ ನಾವು ಮಾತನಾಡಿ ಆತನ ವಿರುದ್ಧವಾಗಿ ಕ್ರಿಯೆ ಮಾಡಿದರೂ ಕೂಡ ಅವೆಲ್ಲವುಗಳನ್ನು ಸಮುದ್ರದ ಆಳಕ್ಕೆ ಎಸೆದು, ಕೀರ್ತನೆಗಾರನೇ ಹೇಳುವಂತೆ ಆಮೆನ್ ಆತನು ಯಾವ ರೀತಿಯಲ್ಲಿ ನನ್ನ ಪಾಪಗಳನ್ನು ಮರಿತಾರಂತೆ, ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ಅಷ್ಟು ದೂರವಾಗಿ ನನ್ನ ಎಲ್ಲ ದ್ರೋಹಗಳನ್ನು ಆತನು ದೂರ ಮಾಡಿ, ಆಮೆನ್ ಆತನು ಏನು ಮಾಡ್ತಾನಂತೆ, ಆಮೆನ್ ತಂದೆಯು ತನ್ನ ಮಕ್ಕಳನ್ನು ಕನಿಕರಿಸುವಂತೆ ಆತನು ಕನಿಕರಿಸೋ ದೇವರು. ಆಮೆನ್, ಹಲ್ಲೆಲೂಯಾ. ಆಮೆನ್. ಎಲ್ಲರೂ ಕೈಗಳನ್ನೆತ್ತಿ ಹೇಳೋಣವ, ಎಲ್ಲರೂ ಹೇಳೋಣವ, ನನ್ನನ್ನು ಮರೆಯದ ದೇವರು ಆತನು. ಆಮೆನ್, ಹಲ್ಲೆಲೂಯಾ. ನನ್ನ ಮೇಲೆ ಪ್ರೀತಿ ಇಟ್ಟಿರುವ ದೇವರು ಆತನು ನನ್ನನ್ನು ಉದ್ಧರಿಸ್ತಾನೆ. ಎಲ್ಲರೂ ಹೇಳೋಣವ, ದೇವರು ನನ್ನನ್ನು ಉದ್ಧರಿಸ್ತಾನೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾ ಬಾಲವಾಗಿ ಅಲ್ಲ, ನಾ ತಲೆಯಾಗಿರ್ತೇನೆ, ನಾ ಕೀಳಾಗಿ ಅಲ್ಲ, ಆಮೆನ್ ನಾ ಮೇಲಾಗಿರ್ತೇನೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರು ಕೂಡ ನನ್ನನ್ನು ಕೆಳಗೆ ಇಳಿಯೋದಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ನನ್ನನ್ನು ಎತ್ತಿದ ದೇವರು ಆತನು ಸಮಾಧಿಯಿಂದ ಎದ್ದ ದೇವರು. ಹಲ್ಲೆಲೂಯಾ. ನನ್ನನ್ನು ಆಶೀರ್ವದಿಸುವವನು ಇಂದಿಗೂ ಬದುಕ್ತಾನೆ. ನನ್ನನ್ನು ಉದ್ಧರಿಸುವ ದೇವರು ಇಂದಿಗೂ ಜೀವಂತವಾಗಿದ್ದಾರೆ. ನನ್ನನ್ನು ಹಳ್ಳಕ್ಕೆ ತಳ್ಳಿದವರು ಎಲ್ಲರೂ ಸತ್ತೋದರು. ನನ್ನ ವಿರುದ್ಧವಾಗಿ ನಿಂತವರು ಯಾರೂ ನಿಂತಿಲ್ಲ, ಆದರೆ ನನ್ನನ್ನು ಮೇಲೆ ಕೆತ್ತುವ ದೇವರು ಸತ್ತರೂ ಬದುಕುವವನು. ದುರಬ ಶಗದಲರಬ ಆತನು ಹೇಳಿದನು, ನಾ ಇರುವ ಆತನು. ಆಮೆನ್, ನಾ ಇದ್ದೇನೆ. ಆಮೆನ್, ಸದಾ ಕಾಲವು. ಅದಕ್ಕೆ ಆಮೆನ್ ಯೋಬನು ಹೇಳಿದನು, ನನ್ನ ಒಂದು ವಿಮೋಚಕನು, ಜೀವ ಸ್ವರೂಪನು. ಹಲ್ಲೆಲೂಯಾ. ಒಂಟೆಗಳೆಲ್ಲ ಸತ್ತು ಹೋದವು, ಮಕ್ಕಳೆಲ್ಲ ಸತ್ತೋದು, ಸ್ವತ್ತೆಲ್ಲ ಮುಳುಗಿ ಹೋದವು, ಆದರೆ ಯೇಸು. ಆಮೆನ್, ಹಲ್ಲೆಲೂಯಾ. ಸೈತಾನನ ಅನ್ಕೊಂಡ ಇವನಿಗೆ ಮಕ್ಕಳೇ ಸೊತ್ತಂತ, ಸೈತಾನ ಅನ್ಕೊಂಡ ಇವನ ಸೊತ್ತೇ ಇವನಿಗೆ ದೊಡ್ಡ ಹೆಮ್ಮೆ ಎಂಬುದಾಗಿ. ಆಮೆನ್. ಸೈತಾನ ಅನ್ಕೊಂಡ ಇವನಿಗಿರೋ ಒಂಟೆಗಳೇ ಇವನಿಗೆ ಆಧಾರ ಅಂತ, ಆದರೆ ಎಲ್ಲ ಕಳ್ಕೊಂಡು ಯೋಬನು ಹೇಳ್ತಾನೆ, ನನ್ನ ವಿಮೋಚಕನು ಜೀವ ಸ್ವರೂಪನು.
ಆಮೆನ್, ಹಲ್ಲೆಲೂಯ. ಕೊಲ್ಲದಕ್ಕಾದರೆ ಅವನ್ನ ಕೊಲ್ರಿ. ಆಮೆನ್, ಹಲ್ಲೆಲೂಯ. ನನ್ನನ್ನು ಹಗಲದಂಥ ಒಂದು ಸೊತ್ತು, ನಾ ಕಳ್ಕೊಳ್ಳಲಿಕ್ಕೆ ಆಗದೇ ಇರುವಂಥ ನನ್ನ ಸೊತ್ತು, ಅದು ಜೀವ ಸ್ವರೂಪನು, ನನ್ನ ವಿಮೋಚಕನು. ಎಲ್ಲರೂ ಹೇಳೋಣ, ನನ್ನ ವಿಮೋಚಕನು ಜೀವ ಸ್ವರೂಪನು, ಜೀವ ಸ್ವರೂಪನು. ಆತನು ನಿನ್ನೆ ಹಿಂದೆಗೂ ಸದಾ ಕಾಲವು ಮಾರ್ಪಡದವನು. ರೇ ಬಾಬಾ ಬಾಬಾ ಬಾ, ಪರ್ವತಗಳು ಕಿತ್ತಿ ಹೋದರು, ಸಮುದ್ರಗಳೇ ಹಲ್ಲೋಲ ಕಲ್ಲೋಲವಾದರು, ಆತನ ಕೃಪೆ ನನ್ನ ಮೇಲೆ. ಹೇಳೋಣವಾ ರಬ ಶಬದಲ ರಬ, ಆತನ ಕೃಪೆ ನನ್ನ ಮೇಲೆ ಸದಾ ಕಾಲವು. ಭೂಮಿ ಆಕಾಶ ಇರುವುದು ಎಷ್ಟು ನಿಜವು, ಮನುಷ್ಯನ ಜೀವನವು ಈ ಒಂದು ಭೂಮಿಯಲ್ಲಿರೋದು ಎಷ್ಟು ನಿಜವೋ ಅಷ್ಟು ನಿಜವಾಗಿ